ಸಿದ್ದಾಪುರದ ಸುಚಿತ್ರಳ ಒಂದೊಂದೇ ಕಹಾನಿ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಕಮಲಾಕರ ಭಟ್ರ ಜೊತೆಗಿನ ಪ್ರೇಮ ಪುರಾಣ ಬಯಲಾಗಿತ್ತು. ಈಗ ಕಲಬುರಗಿಯ ಜಮೀನ್ದಾರ್ ಜೊತೆಗಿನ ಜಿಂಗಾಲಾಲ ಬಟ ಬಯಲಾಗಿದೆ. ಕಿಲಕಿಲ ಕೋಕಿಲ ಹೋದಲ್ಲೆಲ್ಲ ಈಕೆಯದ್ದೇ ರಂಗೀಲ. ನೌಟಂಕಿ ರಾಣಿ ಕಲಬುರಗಿ ಹುಡುಗರ ಚಿತ್ತ ಚೋರಿ ಅಕಟಕಟಕಟ. ಇವಳು ಅಂತಿಂತ ಹೆಣ್ಣಲ್ಲ ಬಿಡಿ. ಇವಳು ಕಾಲಿಟ್ಟಲ್ಲೆಲ್ಲ ಸುನಾಮಿ ಎಬ್ಬಿಸೋ ಚಿತ್ತ ಚಂಚಲ. ರೀಲ್ಸ್ ನಲ್ಲೇ ದಬಿಡಿ ಬಿಡಿ ಡಿಸ್ಕೋ ಹಾಕ್ತಿದ್ದವಳು ಊರೂರಲ್ಲಿ ಪ್ರೇಮದ ಹೊಳೆ ಹರಿಸಿದ್ದಾಳೆ. ಕಮಲಾಕರ ಭಟ್ಟರ ಕಾಮ ಕೋಮಲೆ ಅಂದರ ಆಗ್ತಾ ಇದ್ದಂತೆ ಒಂದೊಂದೇ ಪುರಾಣಗಳು ಬಯಲಾಗುವುದಕ್ಕೆ ಶುರುವಾಗಿವೆ. ಬಂಧನವಾದ ಒಂದೇ ಒಂದು ವಾರದಲ್ಲಿ ಸುಚಿತ್ರಾಳ ದಶಾವತಾರದ ದರ್ಶನವಾಗಿದೆ. ಸಿದ್ದಾಪುರದಿಂದ ಶಿವಮೊಗ್ಗದವರೆಗೆ ಸುಂಟರಗಾಳಿ ಎಬ್ಬಿಸಿದವಳು ಕಲಬುರಗಿಯಲ್ಲೂ ಕೋಲ್ಮಿಂಚಿನಾಟ ಆಡಿದ್ದಾಳೆ. ಜಬರ್ದಸ್ತ್ ಜಮೀನ್ದಾರನಿಗೆ ಪ್ರೇಮದ ಬಲೆ ಬೀಸಿದವಳು ಕಾಸಿದ್ದ ಗಿರಾಕಿ ಅಂತ ಗೊತ್ತಾಗ್ತಾ ಇದ್ದಂತೆ ಕಾಮದ ಬೇಲಿ ಹಾಕಿದ್ಲು. ಕಲಬುರಗಿ ಜಮೀನ್ದಾರ ಜೊತೆ ಸುಚ್ಚಿ ಸುವ್ವಾಲಾಲಿ. ಆಡು ಮುಟ್ಟಿದ ಸೊಪ್ಪಿಲ್ಲ, ಇವಳು ಕಣ್ಣಿಡಿದ ಹುಡುಗರಿಲ್ಲ. ಸಾವಿನ ಸುಳಿಗೆ ಬಿದ್ದವರಾದ್ರೂ ಬದುಕಿ ಬರ್ಬೋದೇನೋ, ಆದ್ರೆ ಇವಳ ಪ್ರೇಮದ ಸುಳಿಗೆ ಬಿದ್ರೆ ಮುಗಿದೇ ಹೋಯ್ತು. ಅಲ್ಲೇ ಈಜಾಡ್ಬೇಕು, ಅಲ್ಲೇ ತೇಲಾಡ್ಬೇಕು. ಆ ಪರಿಯ ಕುಸುಮ ಕೋಮಲೆ ಇವಳು. ಸುಚಿತ್ರಾಳ ಪ್ರೇಮ ಪುರಾಣ ಕೆದಕ್ತಾ ಹೋದ್ರೆ ನಿಜಕ್ಕೂ ದಂಗಾಗಿ ಹೋಗುತ್ತೆ. ಕಮಲಾಕರ ಭಟ್ಟರ ತೋಳ ತೆಕ್ಕಿಯಲ್ಲಿದ್ದಾಗಲೇ ಕಲಬುರಗಿಯ ಜಮೀನ್ದಾರ್ಗೆ ಬಲೆ ಬೀಸಿದ್ಲು. ಅಲ್ಲೊಂದು ವಾರ ಇಲ್ಲೊಂದು ವಾರ ಇಬ್ಬರ ಜೊತೆಗೆ ಡಿಂಗು ಡಾಂಗಿನ ಸಂಚಾರ. ಕಾಸಿದ್ದ ಕುಳಗಳನ್ನೇ ಹುಡುಕಿ ಹುಡುಕಿ ಗಾಳ ಹಾಕ್ತಾ ಇದ್ದವಳು ಕಣ್ಣಲ್ಲೇ ಕಾಮದ ಕಿಚ್ಚು ಹಚ್ಚುತ್ತಾ ಇದ್ದಳು. ಅಪ್ಪಿತಪ್ಪಿ ಇವಳ ಪ್ರಾಯದ ಕಿಚ್ಚಿನಲ್ಲಿ ಮೈಚಳಿ ಕಾಯಿಸಿಕೊಳ್ಳುವುದಕ್ಕೆ ಹೋದ್ರೆ ಮುಗಿದೇ ಹೋಯ್ತು. ಬದುಕು ಗೋವಿಂದ, ಕಾಸು ಗೋವಿಂದ. ಈಗ ಕಮಲಾಕರ ಭಟ್ಟಿಗೆ ಆಗಿದ್ದೂ ಇದೆ. ಇವಳ ರಂಗೀಲ ಅವತಾರ ಹೇಗಿದೆ ನೋಡಿ. ಕಮಲಾಕರ ಭಟ್ಟರ ಸಂಪರ್ಕದಲ್ಲಿ ಇದ್ದಾಗಲೇ ಕಲಬುರಗಿಯ ಜಮೀನ್ದಾರ್ ಶರಣಬಸಪ್ಪ ಅನ್ನೋನ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಿದ್ದಳು. ಕಾಸಿರೋ ಪಾರ್ಟಿ ಅಂತ ಗೊತ್ತಾಗ್ತಾ ಇದ್ದಂತೆ ಕದ್ದು ಮುಚ್ಚಿ ಸಂಸಾರ ಶುರು ಮಾಡಿದ್ಲು. 3 ವರ್ಷದಿಂದ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದವಳು ಜಮೀನ್ದಾರ್ ಜಮೀನಿಗೆ ಕೈ ಹಾಕಿದ್ದು. ಕಾಸಿನ ಗಂಟು ಬಿಚ್ಚೋದಕ್ಕೆ ಶುರು ಮಾಡಿದವಳು ಅಪ್ಪು ಮೆಲೋಡಿಸ್ ಗುಲ್ಬರ್ಗ ಅಂತ ಆರ್ಕೆಸ್ಟ್ರಾ ಓಪನ್ ಮಾಡಿದ್ದು. ಜೊತೆಗೆ ಈತನಿಂದಲೇ ಹಣ ಪಡೆದು ಸಿದ್ದಾಪುರದಲ್ಲಿ ಬಡ್ಡಿಗೆ ಬಿಡ್ತಾ ಇದ್ದಳಂತೆ. ಇಬ್ಬರ ಜೊತೆ ಸುತ್ತಾಟ ಸಿಡಿದೆದ್ದಿದ್ದ ಕಮಲಾಕರ ಭಟ್ಟ. ಕೆನ್ನೆಗೆ ಕೆನ್ನೆ ಅಂಟಿಸೋದೇನು, ತುಟಿಯಂಚಲ್ಲೇ ಮಧುಮಾಸದ ಆಸೆ ಹುಟ್ಟಿಸೋದೇನು. ಜಮೀನ್ದಾರನ ಜೊತೆ ಜಿಂಗಾಲಾಲ ಆಡ್ತಿದ್ದವಳು ಕಮಲಾಕರ ಭಟ್ಗೂ ಕದ್ದು ಮುಚ್ಚಿ ಕಡ್ಲೆಪುರಿ ತಿನ್ನಿಸ್ತಾ ಇದ್ದಳು. ಆದರೆ ಒಂದಿನ ಸುಚಿತ್ರಾಳ ಹಸಿಬಿಸಿ ಕಹಾನಿ ಗೊತ್ತಾಗ್ತಾ ಇದ್ದಂತೆ ಕಡ್ಲೆಪುರಿ ಭಟ್ರು ಸಿಡಿದೆದ್ದಿದ್ದಾರೆ. ಜಮೀನ್ದಾರ್ ವಿಷಯವಾಗಿ ಇಬ್ಬರ ಮಧ್ಯೆ ಮನಸ್ತಾಪ ಸೃಷ್ಟಿಯಾಗಿತ್ತು. ಇಬ್ಬರನ್ನು ಬಿಡೋದಕ್ಕೆ ಮನಸ್ಸಿಲ್ಲದವಳು ಒಲ್ಲದ ಮನಸ್ಸಲ್ಲಿ ಜಮೀನ್ದಾರ್ಗೆ ಬಾಯ್ ಬಾಯ್ ಹೇಳಿದ್ಲು. ಯಾವಾಗ ಕಲಬುರಗಿ ಮಾಮ ದೂರ ಆದ್ನೋ ವೀಳ್ಯದೆಲೆ ಭಟ್ರು ಕುಣಿದಾಡಿ ಹೋಗಿದ್ರು. ಮನದರಸಿಯ ಮನಸ್ಸಂತೋಷಕ್ಕಾಗಿ ಲಕ್ಷ ಲಕ್ಷ ಸುರಿದು ಬೈಕ್ ಕಾರುಗಳನ್ನ ಉಡುಗೊರೆಯಾಗಿ ನೀಡಿದ್ರು. ಸುಚಿತ್ರಾಳ ಪ್ರೇಮದಾಟಕ್ಕೆ ಅಮಾಯಕನ ಹೆಣ ಉರುಳಿದೆ. ನಾದಿನಿಯ ನವರಂಗಿ ಆಟಕ್ಕೆ ಬಾಬಾ ಪ್ರಾಣ ಕಳ್ಕೊಂಡಿದ್ದಾನೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಸಂತ ನಾಯಕ್ ಪತ್ನಿ ಸಂಧ್ಯಾ ನಾಯಕ್, ನನ್ನ ಗಂಡನ ಸಾವಿಗೆ ಪೊಲೀಸರೇ ಹೊಣೆ. ಅವರ ಬೇಜವಾಬ್ದಾರಿತನದಿಂದ ನನ್ನ ಗಂಡನ ಜೀವ ಹೋಗಿದೆ. ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಸುಚಿತ್ರಾ ಹೊರಬಂದ್ರೆ ನನ್ನ ಮಕ್ಕಳನ್ನ ಸಾಯಿಸ್ತಾಳೆ ಅನ್ನೋ ಭಯ ಕಾಡ್ತಿದೆ. ಹೀಗಾಗಿ ನಮಗೆ ನ್ಯಾಯ ಒದಗಿಸಬೇಕು ಎಂದಿದ್ದಾರೆ. ಅವಳು ಇಲ್ಲಿ ಬರೋಕ್ಕೆ ಮುಂಚೆ ಪೊಲೀಸ್ ಸ್ಟೇಷನಿಗೆ ಹೋಗಿ ನನ್ನ ಮಗಳು ಕಳಿಸ್ಕೊಡ್ರಿ ಅಂತ ಕೇಳಕ್ಕೆ ಹೋದ್ರು. ಅವ್ರು ನಾಳೆ ಬಾ ಅಂತ ಕಳಿಸಿ, ಅಕಸ್ಮಾತ್ ಮಗಳು ಕಂಪ್ಲೇಂಟ್ ಕೊಟ್ಟಾಗೂ ಅವ್ರು ಆ ಟೈಮಿಗೆ ಅವಳನ್ನ ಕರೆಸಿ ವಿಚಾರಣೆ ಮಾಡಿದೆ. ಅವಳು ಬಂದಾಗೂ ವಿಚಾರಣೆ ಮಾಡಿದೆ. ನಾಳೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನನ್ನ ಗಂಡನ ಜೀವ ತೆಗೆದಿದ್ದಾರೆ. ಪೊಲೀಸ್ನರೇ ಇದಕ್ಕೆ ಹೊಣೆ ಆಗಬೇಕು. ನನ್ನ ಗಂಡನ ಸಾವಿನ ನ್ಯಾಯ ಸಿಗಲೇಬೇಕು. ಅವಳು ಯಾವುದೇ ಕಾರಣಕ್ಕೂ ಹೊರಗೆ ಬಂದರೂ ನಾಳೆ ನನ್ನ ಮಕ್ಕಳನ್ನೂ ಬಿಡೋದಿಲ್ಲ. ಅಡಿಕೆ ಕಳ್ಳತನ ಮಾಡ್ತಾ ಇದ್ದರಂತೆ ಕಡ್ಲೆಪುರಿ ಭಟ್ಟರು. ಖ್ಯಾತ ಜ್ಯೋತಿಷಿ ಅಂತ ಕರೆಸಿಕೊಳ್ತಾ ಇದ್ದ ಕಮಲಾಕರ ಭಟ್ಟರ ಒಂದೊಂದೇ ಪುರಾಣ ಬಯಲಾಗ್ತದೆ. ಕಡ್ಲೆಪುರಿ ಮಾರಾಟ ಮಾಡ್ತಾ ಇದ್ದವರು ವೀಳ್ಯದೆಲೆಯಲ್ಲೇ ಬದುಕು ಕಟ್ಕೊಂಡಿದ್ದರು. ಕೈಯಲ್ಲಿ ಕೆಲಸ ಇಲ್ಲದಿದ್ದಾಗ ವೀಳ್ಯದೆಲೆ ಕೊಯ್ದು ಮಾರಾಟ ಮಾಡ್ತಾ ಇದ್ರು. ಅವರಿವರ ತೋಟದಲ್ಲಿ ವೀಳ್ಯದೆಲೆ ಕೊಯ್ತಾ ಇದ್ದ ಕಮಲಾಕರ ಭಟ್ ಅಡಿಕೆ ಕದಿಯೋ ಕೆಲಸ ಮಾಡ್ತಾ ಇದ್ರಂತೆ. ಈ ವಿಷಯ ಗೊತ್ತಾಗಿ ಇವನ ಸಹವಾಸವೇ ಬೇಡ ಅಂತ ದೂರ ಮಾಡಿದ್ರಂತೆ.
ಒಟ್ನಲ್ಲಿ ಇಷ್ಟು ದಿನ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದ ಭಟ್ಟರ ಪ್ರಪಂಚ ಉರುಳಿ ಬಿದ್ದಿದೆ. ಕಾಮದ ಕೋಟೆ ಹೆಣೆದುಕೊಂಡಿದ್ದ ಸುಚಿತ್ರಾಳ ಅಸಲಿ ಕಹಾನಿಯು ಜಗಜ್ಜಾಹೀರಾಗಿದೆ. ಈಗೇನಿದ್ರೂ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕಾರವಾರ.